ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಬಿರುಗಾಳಿ ಏಳುವಂತಹ ಸುಳಿವು ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಬಂಗಾಳದಲ್ಲಿ ಚುನಾವಣೆ ಆದ ಬಳಿಕ ಅಲ್ಲಿನ TMC ಪಕ್ಷ ಯಾವ ರೀತಿಯಾಗಿ ಒಡೆದು ಹೋಯಿತು, ಶಾಸಕರೇನಾದರೂ, ಸಂಸದರೇನಾದರೂ ಎಲ್ಲೋದನ್ನು ನೀವು ನೋಡ್ತಾ ಇದ್ರಿ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಅದೇ ಪ್ರಕಾರದಲ್ಲಿ ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣಕ್ಕೂ ಕೂಡ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಬಣದ 6 ಜನ MP ಗಳು ಈಗಾಗಲೇ ಶಿಂಧೆ ಬಣದ ಜೊತೆಗೆ ಕೈ ಜೋಡಿಸ್ತಾರೆ ಎನ್ನುವಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಅದು ಫೈನಲ್. ಯಾಕೆ ಅಂತಂದ್ರೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಪಕ್ಷದ MP ವಿರುದ್ಧವೇ ವಾಚಾಮಗೋಚರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಉದ್ಧವ್ ಠಾಕ್ರೆ ಬಳಿಯಲ್ಲಿ ಪಕ್ಷದ ಹಿಡಿತ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರುಗೊಂಡಿದೆ. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಬಹಳ ದೊಡ್ಡ ಬಿರುಗಾಳಿ ಎದ್ದಿದೆ. ಅದೇನು ಕೇಳಿದ್ರೆ, ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಇದೆಯಲ್ಲ, ಲೋಕಸಭೆಯಲ್ಲಿ ಈ ದೇಶದಲ್ಲೇ 3ನೇ ಅತಿ ದೊಡ್ಡ ಪಕ್ಷ, 37 ಜನ ಸಂಸದರಿದ್ದಾರೆ. ಈಗ ಆ ಸಂಸದರು ಕೂಡ ಪಕ್ಷಾಂತರ ಮಾಡ್ತಾರೆ. SP ಯಲ್ಲೂ ಕೂಡ ಒಂದು ರೆಬಲ್ ಗ್ರೂಪ್ ರೂಪ ತಾಳಿದೆ. ಆದಷ್ಟು ಶೀಘ್ರದಲ್ಲಿ SP ಕೂಡ ಒಡೆದು ಹೋಗುತ್ತೆ ಎನ್ನುವಂತಹ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ BJPಯ ನಾಯಕರು ಕೂಡ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಸಮಾಜವಾದಿ ಪಕ್ಷವನ್ನ ಕೂಡ BJP ಟಾರ್ಗೆಟ್ ಮಾಡುತ್ತಾ? ಏನಿದು ಸೂಪರ್ ಮೆಜಾರಿಟಿಯ ನಂಬರ್ ಗೇಮ್? 37 ಸಂಸದರಿರುವಂತಹ ಒಂದು ಪಕ್ಷವನ್ನ ಒಡೆಯುವಂತಹದ್ದು ಅಷ್ಟು ಸುಲಭದ ಕೆಲಸವಾ? ಇದರ ರಾಜಕೀಯ ಪರಿಣಾಮಗಳೇನು? ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ಗೆ ಇನ್ನು ಕೇವಲ 6 ರಿಂದ 7 ತಿಂಗಳಿದೆ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡದಾದಂತಹ ರಾಜಕೀಯ ಹೆಜ್ಜೆಯನ್ನ ಇಡೋದಕ್ಕೆ ಅಮಿತ್ ಶಾ ಆಗ್ಲಿ ಅಥವಾ ನರೇಂದ್ರ ಮೋದಿ ಆಗ್ಲಿ ಕೈ ಇಡ್ತಾರಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನನಗೆ ಸರಿಯಾಗಿ ನೆನಪಿದೆ, ಬಂಗಾಳದ ರಿಸಲ್ಟ್ ಬಂತು, ಅಲ್ಲಿ ಸುವೇಂದು ಅಧಿಕಾರಿ CM ಆದ್ರಲ್ಲ, ಅದಾಗ್ತಿದ್ದ ಹಾಗೆ ಕೆಲವೇ ದಿನಗಳಲ್ಲಿ ನಾನೊಂದು ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ದೆ. TMC ಪಕ್ಷ ಒಡೆದು ಹೋಗುವಂತ ಸಾಧ್ಯತೆಗಳಿದಾವೆ, ಅಲ್ಲಿನ 12 ರಿಂದ 18 ಜನ ಸಂಸದರು BJPಯ ಸಂಪರ್ಕದಲ್ಲಿದ್ದಾರೆ ಎನ್ನುವಂತ ಸುದ್ದಿಗಳು ಓಡಾಡ್ತಾ ಇದ್ದಾವೆ. ಹೀಗೊಂದು ವಿಡಿಯೋ ಮಾಡಿದ್ದೆ. ಆಗ ಕೆಲವರು ಅದನ್ನ ನಂಬಿರಲಿಲ್ಲ. ಇದೆಲ್ಲ ಆಗುತ್ತಾ ಹೋಗುತ್ತಾ, ಮಮತಾ ಬ್ಯಾನರ್ಜಿ ಸೋತಿರಬಹುದು, ಆದರೆ ಅವರ ಕಂಟ್ರೋಲ್ ಇದೆ ಪಕ್ಷದ ಮೇಲೆ. ಮಮತಾ ಬ್ಯಾನರ್ಜಿ ಅವರನ್ನು ತಿರಸ್ಕರಿಸಿ 20 ಸಂಖ್ಯೆಯಲ್ಲಿ BJPಯನ್ನ ಸೇರ್ಪಡೆಗೊಳ್ಳುವಂತಹದ್ದು ಕಷ್ಟ ಇದೆ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ರು. ಆ ತಕ್ಷಣಕ್ಕೆ ಹಾಗೆ ಅನಿಸ್ತಾ ಇತ್ತು. ಆದರೆ ಇವತ್ತೇನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಶಾಸಕರು ಒಟ್ಟುಗೂಡಿ ನಮ್ಮದು ಅಸಲಿ TMC ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ 20 ಜನ ಸಂಸದರು ಸೇರ್ಕೊಂಡು NCPI ಅನ್ನುವಂತಹ ಪಕ್ಷದೊಂದಿಗೆ ವಿಲೀನ ಆಗಿಬಿಟ್ಟಿದ್ದಾರೆ. ಬಹುತೇಕ TMCಯ ಅಧ್ಯಾಯವೇ ಮುಗಿದು ಹೋಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಮಹಾರಾಷ್ಟ್ರದ ಸುದ್ದಿಯನ್ನ ಕೂಡ ಹೇಳಿದ್ದೆ. ಶಿವಸೇನೆಯ ಉದ್ಧವ್ ಠಾಕ್ರೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಉದ್ಧವ್ ಠಾಕ್ರೆ ಬಣದ ಸಂಸದರು ಶಿಂದೆ ಬಣವನ್ನ ಸೇರ್ಕೊಳ್ತಾರೆ ಅಂತ. ಈಗ ಅದು ಕೂಡ ಸತ್ಯ ಆಗ್ತಾ ಇದೆ. ಉದ್ಧವ್ ಠಾಕ್ರೆಗೆ 6 ಜನ ಸಂಸದರು ಕೈ ಕೊಟ್ಟಿದ್ದಾರೆ. ಆ ಪಕ್ಷದಲ್ಲಿ ಬಿರುಗಾಳಿಯೇ ಎದ್ದಿದೆ. ಈ ನಡುವೆ ಮಿತ್ರರೇ, ಈ ಬಂಗಾಳದ ಚುನಾವಣೆ ಆಗೋದಕ್ಕಿಂತಲೂ ಮುಂಚಿತವಾಗಿ, ಅಂದರೆ ಕಳೆದ 3-4 ತಿಂಗಳ ಹಿಂದಿನಿಂದಲೂ ಕೂಡ ಉತ್ತರ ಪ್ರದೇಶದಲ್ಲಿ ಒಂದು ಸುದ್ದಿ ಓಡಾಡ್ತಾ ಇತ್ತು. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಆ ಪಕ್ಷ ಒಡೆದು ಛಿದ್ರ ಆಗುವಂತ ಸಾಧ್ಯತೆಗಳಿದಾವೆ. ಸಮಾಜವಾದಿ ಪಕ್ಷ ಅಂತಂದ್ರೆ ಅದೊಂದು ಪಾರಿವಾರಿಕ ಪಕ್ಷ. ಮುಲಾಯಂ ಸಿಂಗ್ ಯಾದವ್ ಈ ಹಿಂದೆ ನಾಯಕರಾಗಿದ್ರು, ಅದಾದ ನಂತರ ಅಖಿಲೇಶ್ ಯಾದವ್ ಆಗಿದ್ದಾರೆ. ಆದರೆ ಆ ಪಕ್ಷದಲ್ಲಿ ಮುಲಾಯಂ ಸಿಂಗ್ ಅವರ ಸೋದರ, ಅವರ ಚಿಕ್ಕಪ್ಪನ ಮಗ ಎಲ್ಲರೂ ಕೂಡ ಇದ್ದಾರೆ. ಅವರಿಗೆಲ್ಲ ಈ ಅಖಿಲೇಶ್ ಯಾದವ್ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಸುದ್ದಿಗಳಿದ್ವು. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ನಾನು ವಿಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ನನ್ನೊಳಗೂ ಕೂಡ ಇತ್ತು. 37 ಜನ MP ಶಾಸಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಖಿಲೇಶ್ ಯಾದವ್ ಮುಂದಿನ ಚುನಾವಣೆಯನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. 2024ರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ಗೆ ಒಂದು ಅಭೂತಪೂರ್ವವಾದಂತಹ ಜಯ ಸಿಕ್ಕಿದೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಕಾರ್ಯಕರ್ತರಲ್ಲಿ ಮೂಡಿದೆ. ಇಂತಹ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳು ಪಕ್ಷವನ್ನು ಒಡೆದು ಹೊರಬರುವಂತಹ ತೀರ್ಮಾನಕ್ಕೆ ಕೈ ಹಾಕುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ನನ್ನ ಅಭಿಪ್ರಾಯ ಆಗಿತ್ತು. ಆದರೆ ಇವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ ಆ ಅಭಿಪ್ರಾಯವೂ ಕೂಡ ಸುಳ್ಳಾಗುವಂತಹ ಸನ್ನಿವೇಶ ಬಂದಿದೆ. ಯಾಕೆ ಕೇಳಿದ್ರೆ, ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಆ ರೀತಿಯಾಗಿ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಈ ಎಲ್ಲ ಅನುಮಾನಗಳ ಮೂಲಕ್ಕೆ ಕಾರಣವಾಗಿದ್ದೇನು ಕೇಳಿದ್ರೆ, ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದಾವಲ್ಲ, ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸ್ಥಳೀಯ ಪಕ್ಷವಾದಂತಹ SBSP ಇವರು BJP ಜೊತೆಗಿದ್ದಾರೆ. ಅದರ ನಾಯಕನಾದಂತಹ ಓಂ ಪ್ರಕಾಶ್ ರಾಜ್ಭರ್ ಇವರು ಉತ್ತರ ಪ್ರದೇಶದ ಯೋಗಿ ಸರ್ಕಾರದಲ್ಲಿ ಮಂತ್ರಿಯೂ ಕೂಡ ಹೌದು. ಈ ಓಂ ಪ್ರಕಾಶ್ ರಾಜ್ಭರ್ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಸಮಾಜವಾದಿ ಪಕ್ಷದಲ್ಲಿ ವಿಭಜನೆ ಆಗ್ತಾ ಇದೆ. ರಾಮ್ ಗೋಪಾಲ್ ಯಾದವ್ ಅಮಿತ್ ಶಾಗೆ ಒಂದು ಪತ್ರ ಬರೆದಿದ್ದಾರೆ.
ಇವತ್ತು UP ಮೈನಿಂಗ್ ಸ್ಕ್ಯಾಮ್ ಹಿಂದೆ ಯಾರ ಮಾಸ್ಟರ್ ಮೈಂಡ್ ಇದೆ, ಗೋಮತಿ ರಿವರ್ ಫ್ರಂಟ್ ಸ್ಕ್ಯಾಮ್ ಹಿಂದೆ ಯಾರೆಲ್ಲ ರೂವಾರಿಗಳಿದ್ದಾರೆ, ಇದು ಇಡೀ ಉತ್ತರ ಪ್ರದೇಶದ ಜನರಿಗೆ ಗೊತ್ತಿರುವಂತಹ ವಿಚಾರ. ಇದರ ತನಿಖೆ ಚುರುಕಾದ ಬಳಿಕ ಕೆಲವರಿಗೆ ನಡುಕ ಹುಟ್ಟಿದೆ. ಹೀಗಾಗಿ SP ಒಡೆದು ಹೋಗ್ತಾ ಇದೆ. ಮಹಾರಾಷ್ಟ್ರ ಬಂಗಾಳವನ್ನ ಮರೆತು ಬಿಡಿ, ಇಡೀ SP ಬಿಜೆಪಿ ಜೊತೆಗೆ ಜಾಯಿನ್ ಆಗಲು ರೆಡಿಯಾಗಿ ನಿಂತಿದೆ. ಹೀಗಂತ ಓಂ ಪ್ರಕಾಶ್ ರಾಜ್ಬರ್ ಒಂದು ಟ್ವೀಟ್ ಮಾಡ್ತಾರೆ. ಮಿತ್ರರೇ, ಇದು ಸಹಜವಾಗಿ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸುತ್ತೆ. ರಾಮ್ ಗೋಪಾಲ್ ಯಾದವ್ ಸೀಕ್ರೆಟ್ ಆಗಿ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಅಂತ ಈ ರಾಜ್ಬರ್ ಹೇಳಿದ್ರಲ್ಲ, ಈ ಕಾರಣದಿಂದಾಗಿ ಈ ಸುದ್ದಿಯ ತೀವ್ರತೆ ಜಾಸ್ತಿ ಆಯಿತು. ಈ ರಾಮ್ ಗೋಪಾಲ್ ಯಾದವ್ ಯಾರು ಕೇಳಿದ್ರೆ, ಸಮಾಜವಾದಿ ಪಕ್ಷದ ನಾಯಕರಾಗಿದ್ದಂಥ ಮುಲಾಯಂ ಸಿಂಗ್ ಯಾದವ್ ಇದ್ರಲ್ಲ, ಅವರ ಚಿಕ್ಕಪ್ಪನ ಮಗ. ಈಗಿನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ಗೆ ವರಸೆಯಲ್ಲಿ ಚಿಕ್ಕಪ್ಪನೇ ಆಗಬೇಕು. ಸದ್ಯ ಈ ರಾಮ್ ಗೋಪಾಲ್ ಯಾದವ್ ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಪಕ್ಷದಲ್ಲಿ ಇವರದೇ ಆದಂತಹ ಒಂದು ಹಿಡಿತ ಇದೆ. ಸಹಜವಾಗಿ ಪಕ್ಷದಲ್ಲಿ ಸೀನಿಯಾರಿಟಿಯೂ ಕೂಡ ಇದೆ. ಆದರೆ ಪಕ್ಷದಲ್ಲಿ ಮೂಲೆ ಗುಂಪಾದಂತಹ ಬಗ್ಗೆ ಅಸಮಾಧಾನವೂ ಕೂಡ ಇರುತ್ತೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಬಿಜೆಪಿ ಅವರ ನೇತೃತ್ವದಲ್ಲಿ ಪಕ್ಷವನ್ನ ಒಡೆಯುವುದಕ್ಕೆ ಮುಂದಾಗಿದೆ ಎನ್ನುವಂತಹ ಸುದ್ದಿ ಇರೋದು. ಆದರೆ ಸಮಾಜವಾದಿ ಪಕ್ಷವನ್ನ ಒಡೆಯುವಂತಹದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ, ಸಮಾಜವಾದಿ ಪಕ್ಷದ ಬಳಿಯಲ್ಲಿ 37 ಜನ ಸಂಸದರಿದ್ದಾರೆ. ಇದರಲ್ಲಿ 3/2 ಜನ ಹೊರಗೆ ಬಂದ್ರೆ ಮಾತ್ರ ಆ ಪಕ್ಷ ಒಡೆದು ಹೋಗುತ್ತೆ. ಅವರಿಗೊಂದು ಸ್ಪೆಷಲ್ ಆದಂತಹ ಸ್ಥಾನಮಾನ ಸಿಗುತ್ತೆ. ಇಲ್ಲದೆ ಹೋದ್ರೆ ಶಾಸಕರು ಸಂಸದರು ಹೊರಗೆ ಬರಬೇಕು ಅಂತಂದ್ರೆ ರಾಜೀನಾಮೆ ಕೊಟ್ಟೆ ಹೊರಗೆ ಬರಬೇಕಾಗತ್ತೆ. ರಾಜೀನಾಮೆ ಕೊಡೋದ್ರಿಂದ ಬಿಜೆಪಿಗೇನು ಅನುಕೂಲ ಆಗೋದಿಲ್ಲ. ಸಮಾಜವಾದಿ ಪಕ್ಷದಲ್ಲಿ 3/2 ಸಂಸದರು ಅಂತಂದ್ರೆ 25ರ ಸಂಖ್ಯೆ ಆಗುತ್ತೆ. 25 ಜನ ಸಂಸದರನ್ನ ಕರ್ಕೊಂಡು ರಾಮ್ ಗೋಪಾಲ್ ಯಾದವ್ ನನ್ನದು ಸಮಾಜವಾದಿ ಪಕ್ಷ, ರಾಮ್ ಗೋಪಾಲ್ ಯಾದವ್ ಬಣ ಅಂತ ಮಾಡ್ಕೊಳ್ಬಹುದು. ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಅನುಮಾನಗಳು ಹೊಗೆ ಆಡ್ತಿರುವಂತಹದ್ದು ಇನ್ನೊಂದು ಕಡೆಯಲ್ಲಿ ದೇಶದ ರಾಜಕಾರಣದಲ್ಲಿ ಅದೇ ರೀತಿಯ ಬೆಳವಣಿಗೆಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ SP ನಾಯಕ ಓಂ ಪ್ರಕಾಶ್ ರಾಜ್ಬರ್ ಹೇಳಿಕೆ ಇದೆಯಲ್ಲ, ಇದು ಇಡೀ ಸಮಾಜವಾದಿ ಪಕ್ಷವನ್ನೇ ಅಲುಗಾಡಿಸಿದೆ. ಇದ್ರ ಬಗ್ಗೆ ಈಗಾಗಲೇ ಎಲ್ಲ ನಾಯಕರು ಕೂಡ ತಿರಸ್ಕಾರ ಮಾಡಿದ್ದಾರೆ. ರಾಮ್ ಗೋಪಾಲ್ ಯಾದವ್ ಕೂಡ ಹೇಳಿದ್ದಾರೆ, ಇದೆಲ್ಲ ಸುಳ್ಳು ಸುದ್ದಿ, ಹಾಗೇನೂ ಆಗೋದಿಲ್ಲ ಅಂತ. ನಿಮಗೊಂದು ನೆನಪಿರಲಿ, ಪಕ್ಷ ಬಿಡುವವರು ಯಾರೂ ಕೂಡ ನಾನು ಬಿಟ್ಟು ಹೋಗ್ತೀನಿ ಅಥವಾ ರೆಬಲ್ ಗ್ರೂಪ್ ಹುಟ್ಟು ಹಾಕ್ತೀನಿ ಇದನ್ನೆಲ್ಲ ಎಲ್ಲ ಸೆಟಲ್ ಆಗುವವರಿಗೂ ಕೂಡ ಹೇಳ್ತಾ ಇರೋದಿಲ್ಲ. ಎಲ್ಲದೂ ಕೂಡ ಆಗಿದೆ, ಇನ್ನೇನು ತೊಂದರೆ ಆಗೋದಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದ ಬಳಿಕ ಎಲ್ಲರೂ ಓಪನ್ ಆಗಿ ಹೇಳ್ಕೊಳ್ತಾರೆ. ಅಲ್ಲಿಯವರೆಗೂ ಕೂಡ ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲ ಅಖಿಲೇಶ್ ಯಾದವ್ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ, ಇದೇ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತವೆ. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಇನ್ನು ಈ ರೀತಿಯ ಬೆಳವಣಿಗೆ ನಡೀತಾ ಇದೆ ಎನ್ನುವಂತಹ ಸುದ್ದಿ ಸ್ಫೋಟ ಆದ ಬಳಿಕ ಅಖಿಲೇಶ್ ಯಾದವ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ ಸ್ವಲ್ಪ ಮಾರ್ಮಿಕವಾಗಿದೆ. ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರಬಹುದು, ಅದನ್ನೆಲ್ಲ ಸರಿ ಮಾಡಿಕೊಂಡು 2027ರ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀವಿ. ಬಿಜೆಪಿಯನ್ನ ಝೀರೋ ಮಾಡುವಂತಹದ್ದೇ ನಮ್ಮ ಉದ್ದೇಶ. ಉತ್ತರ ಪ್ರದೇಶದಿಂದಲೇ ಬಿಜೆಪಿಯನ್ನ ಹೊರ ಹಾಕ್ತೀವಿ ಅಂತ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಗೊಂದಲಗಳಿದೆ ಅಂತ ಅಖಿಲೇಶ್ ಯಾದವ್ ಕೂಡ ಒಪ್ಕೊಳ್ತಾ ಇದ್ದಾರೆ. ಏನೂ ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಮಾಜವಾದಿ ಪಕ್ಷದಲ್ಲೂ ಕೂಡ TMC ಅಥವಾ ಉದ್ಧವ್ ಬಣದಲ್ಲಿದ್ದಂತಹ ಗೊಂದಲದ ರೀತಿಯಲ್ಲೇ ಸಮಾಜವಾದಿ ಪಕ್ಷದಲ್ಲೂ ಕೂಡ ಇದೆ. ಒಂದು ವೇಳೆ ಸಮಾಜವಾದಿ ಪಕ್ಷ ಒಡೆದು ಹೋಯ್ತು ಅಂತಂದ್ರೆ ಉತ್ತರ ಪ್ರದೇಶದ 2027ರ ಎಲೆಕ್ಷನ್ ಇದೆಯಲ್ಲ, ಇದು ಇನ್ನೂ ಕೂಡ ರಣರೋಚಕ ಆಗತ್ತೆ. 2027ರ ಫೆಬ್ರವರಿ ತಿಂಗಳಿನಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿತು. 80 ಕ್ಷೇತ್ರಗಳ ಪೈಕಿ 37 ಗೆದ್ದುಕೊಳ್ತು. ಹತ್ತತ್ರ 185 ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಅಖಿಲೇಶ್ ಯಾದವ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ. ಅಂದರೆ ನಾವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ದೆ ಆದರೆ 2027ರ ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವಂತಹ ಉತ್ಸಾಹದಲ್ಲಿ ಅಖಿಲೇಶ್ ಯಾದವ್ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪಕ್ಷ ಒಡೆದು ಹೋಯಿತು ಅಂತಂದರೆ ಅಖಿಲೇಶ್ ಯಾದವ್ ಅವರ ಕನಸಿದೆಯಲ್ಲ, ಇದು ನುಚ್ಚು ನೂರಾಯಿತು ಅಂತಲೇ ಅರ್ಥ. ನೋಡೋಣ ಮುಂದೇನಾಗತ್ತೆ ಅಂತ. ಉತ್ತರ ಪ್ರದೇಶದ ರಾಜಕಾರಣವೂ ಕೂಡ ಮುಂದಿನ ಕೆಲ ದಿನಗಳ ಕಾಲ ಬಹಳ ಸುದ್ದಿಯಲ್ಲಿರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಇದೆಲ್ಲ ಯಾಕಾಗ್ತಾ ಇದೆ? ಇದನ್ನೇ ನಾನು ನಿಮಗೆ ಬಿಡಿಸಿ ಹೇಳಬೇಕಾ? ಕೇಂದ್ರ ಸರ್ಕಾರ ಈಗಾಗಲೇ ಸೂಪರ್ ಮೆಜಾರಿಟಿಯ ಮೇಲೆ ಕಣ್ಣಿಟ್ಟಿದೆ. ಕೆಲ ವಿರೋಧ ಪಕ್ಷದ ನಾಯಕರುಗಳು ಹೇಳ್ತಾ ಇರೋದೇನು ಕೇಳಿದ್ರೆ, ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತಲ್ಲ, ಅದನ್ನು ವಿಪಕ್ಷಗಳು ಬಹಳ ಒಗ್ಗಟ್ಟಾಗಿ ಸೋಲಿಸ್ಬಿಟ್ವು. ಇದನ್ನ ಅಮಿತ್ ಶಾ ಬಹಳ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲ ಪಕ್ಷದ ನಾಯಕರನ್ನ ಸಂಪರ್ಕಿಸಲಾಗಿತ್ತು, ಆದ್ರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ನಿಷ್ಠೆಯನ್ನ ತೋರಿಸಿದ್ರು. ಇದೇ ಕಾರಣದಿಂದಾಗಿ ಅಮಿತ್ ಶಾ ರಿವೆಂಜ್ ಅನ್ನ ತೀರಿಸಿಕೊಳ್ತಾ ಇದ್ದಾರೆ ಅಂತ ಕೆಲ ವಿಪಕ್ಷದ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಚರ್ಚೆ ಆಗ್ತಿರುವ ಅಂಶ ಏನು ಕೇಳಿದ್ರೆ, ಈಗಾಗಲೇ NDA 320ರ ಹತ್ತತ್ರ ಹೋಗ್ತಾ ಇದೆ. ಮೊದಲು NDA ಬಳಿಯಲ್ಲಿ 293 ಇತ್ತು, ಅದಕ್ಕೆ TMCಯ 20 ಸಂಸದರು ಆ್ಯಡ್ ಆದ್ರು, ಅಲ್ಲಿಗೆ 313 ಆಯಿತು. ಈಗ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಬಂಡೆದ್ದಿದ್ದಾರೆ. ಬಹುತೇಕ 6 ಜನರು ಶಿಂದೆ ಬಣವನ್ನು ಸೇರಿಕೊಳ್ಳುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಇವತ್ತು ಕೂಡ ಉದ್ಧವ್ ಠಾಕ್ರೆ ಬಣ ಒಂದು ಸಂಸದೀಯ ಮಂಡಳಿಯ ಸಭೆಯನ್ನು ಕರೆದಿತ್ತು. ಅದಕ್ಕೂ 6 ಜನ ಸಂಸದರು ಗೈರಾಗಿದ್ದಾರೆ. ಅವರಿಗೆ ವಿಪ್ ಕೂಡ ಜಾರಿ ಮಾಡಲಾಗಿತ್ತು. ಈಗ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಹೇಳ್ತಾ
ಹೇಳ್ತಾ ಇದ್ದಾರೆ, ಆ ಗೈರಾದಂತಹ 6 ಜನರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ. ಆದ್ರೆ ಶಿಂದೆ ಬಣದವರು ಹೇಳ್ತಾ ಇದ್ದಾರೆ, ಎಲೆಕ್ಷನ್ ಬಿಟ್ರೆ ಸಂಸತ್ ಭವನದ ಒಳಗೆ ಮಾತ್ರ ವಿಪ್ ಜಾರಿಯಲ್ಲಿರುತ್ತೆ, ಹೊರಗಡೆ ಕರೆಯುವಂತಹ ಸಭೆಗೆಲ್ಲ ವಿಪ್ ಅನ್ವಯಿಸೋದಿಲ್ಲ ಅಂತ. ಒಟ್ಟಿನಲ್ಲಿ ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಹೊರಬರುವಂತಹದ್ದು ಫಿಕ್ಸ್, ಅದರಲ್ಲೇನು ಡೌಟೇ ಇಲ್ಲ. ಅಲ್ಲಿಗೆ ಎನ್ಡಿಎ ಸೀಟ್ಗಳ ಸಂಖ್ಯೆ 319ಕ್ಕೆ ಏರಿಕೆ ಆಗುತ್ತೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿಎಂಕೆ INDIA ಕೂಟದಿಂದ ಹೊರ ಬಂದಿದೆ. ಅವರನ್ನ ಖಂಡಿತವಾಗ್ಲೂ ಕೂಡ ಬಿಜೆಪಿಯವರು ಕನ್ವಿನ್ಸ್ ಮಾಡ್ತಾರೆ. ಅವರ ಬೆಂಬಲವನ್ನು ಕೂಡ ಈ ಕ್ರೂಷಿಯಲ್ ಮಸೂದೆ ವೇಳೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅದಾಗಿದ್ದೇ ಆದ್ರೆ ಒಟ್ಟು ಸಂಖ್ಯೆ 341ಕ್ಕೆ ಏರಿಕೆ ಆಗುತ್ತೆ. ಸೂಪರ್ ಮೆಜಾರಿಟಿಗೆ ಕೊರತೆ ಆಗುವಂತಹದ್ದು ಕೇವಲ 19ರ ಸಂಖ್ಯೆ ಮಾತ್ರ. ಈ 19 ಸಂಖ್ಯೆಯನ್ನ ಒಟ್ಟಿಗೆ ಗಳಿಸಬೇಕು ಅಂತಂದ್ರೆ ಸಮಾಜವಾದಿ ಪಕ್ಷವನ್ನ ಒಡಿಲೇಬೇಕು. ಆದ್ರೆ ಅಖಿಲೇಶ್ ಯಾದವ್ ಈಗಾಗಲೇ ಅಮಿತ್ ಶಾರನ್ನ ಕನ್ವಿನ್ಸ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯೂ ಕೂಡ ಇದೆ. ಅದೇನು ಕೇಳಿದ್ರೆ, ಈ ಕ್ರೂಷಿಯಲ್ ಬಿಲ್ ಬಂದಂತಹ ಸಂದರ್ಭದಲ್ಲಿ ತನ್ನ 37 ಜನ ಸಂಸದರು ಕೂಡ ಕಲಾಪಕ್ಕೆ ಗೈರಾಗುವ ಮೂಲಕ ಬೆಂಬಲ ಕೊಡ್ತೀವಿ, ಅಂದ್ರೆ ಅಬ್ಸೆಂಟ್ ಆಗ್ತೀವಿ. ಹೀಗಾಗಿದ್ದೇ ಆದ್ರೆ ಬಿಜೆಪಿ ಈಸಿಯಾಗಿ ಆ ಬಿಲ್ ಅನ್ನ ಪಾಸ್ ಮಾಡಬಹುದು. ಯಾಕೆ ಕೇಳಿದ್ರೆ ಒಟ್ಟು 543 ಲೋಕಸಭಾ ಸದಸ್ಯರಿದ್ದಾರೆ. ಈಗಾಗಲೇ 3 ಕ್ಷೇತ್ರ ಖಾಲಿ ಇರುವ ಕಾರಣದಿಂದಾಗಿ ಈ ಸಂಖ್ಯೆ 540ಕ್ಕೆ ಕುಸಿದಿದೆ. ಸಮಾಜವಾದಿ ಪಕ್ಷದ 37 ಜನ ಗೈರಾಗಿದ್ದೇ ಆದ್ರೆ ಈ ಸಂಖ್ಯೆ 503ಕ್ಕೆ ಕುಸಿಯುತ್ತೆ. ಆಗ NDA ಸರ್ಕಾರ ಈಸಿಯಾಗಿ ಆ 2 ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಅಖಿಲೇಶ್ ಯಾದವ್ ಆ ರೀತಿಯಾಗಿ ಕನ್ವಿನ್ಸ್ ಮಾಡಿ ಪಕ್ಷವನ್ನು ಉಳಿಸಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ ಅಂತ ಚರ್ಚೆ ಆಗ್ತಾ ಇದೆ. ಈ ರಾಜಕೀಯದಲ್ಲಿ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅಂತ ಹೇಳೋದಕ್ಕೆ ಆಗಲ್ಲ. 2 ತಿಂಗಳ ಹಿಂದೆ ಈ ಎಲ್ಲ ಪಕ್ಷಗಳು ಈ ರೀತಿಯಾಗಿ ಒಡೆದು ಹೋಗ್ತವೆ, NDAದ ಸಂಖ್ಯೆ ಈ ಹಂತಕ್ಕೆ ಬೆಳೆಯುತ್ತೆ ಅಂತ ಯಾರಾದರೂ ಅಂದುಕೊಂಡಿದ್ರ? ಯೋಚನೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಆದ್ರೆ ಆಗಿದೆ ಅದು. ಪದೇ ಪದೇ ಚುನಾವಣೆಯನ್ನ ಗೆಲ್ತಿದ್ದ ಹಾಗೆ ಆ ಪಕ್ಷಕ್ಕೆ ಸಹಜವಾಗಿ ಸ್ಟ್ರೆಂತ್ ಬರುತ್ತೆ. ಬಂಗಾಳವನ್ನ ಬಿಜೆಪಿ ಗೆಲ್ತಿದ್ದ ಹಾಗೆ ಈ ದೇಶದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ, ನರೇಂದ್ರ ಮೋದಿ ಅವರ ಅಲೆ ಇದೆ, ಬಿಜೆಪಿ ಇನ್ನೂ ಕೂಡ ಚುನಾವಣೆ ಗೆಲ್ಲುವಂತಹ ಸಾಮರ್ಥ್ಯವನ್ನ ದೊಡ್ಡ ಮಟ್ಟದಲ್ಲೇ ಇಟ್ಟುಕೊಂಡಿದೆ ಅಂತ. ಹೀಗಾಗಿ ಸಹಜವಾಗಿ ಸಂಸದರು ಮತ್ತು ಶಾಸಕರು ಭವಿಷ್ಯವನ್ನ ಯೋಚನೆ ಮಾಡ್ತಾರೆ, ಯಾರ ಜೊತೆಗಿದ್ರೆ ಲಾಭ ಆಗತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಈ ವಿಚಾರದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.